ಕೈನಲ್ಲಿ ಸೈಡ್ ಲೈನ್ ಆದ್ರ ರಣದೀಪ್ ಸುರ್ಜೇವಾಲಾ ಅನ್ನುವಂತ ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇದೆ. ಕೈನಲ್ಲಿ ಸೈಲೆಂಟ್ ಆದ್ರ ರಣದೀಪ್ ಸುರ್ಜೇವಾಲಾ ಕಾಂಗ್ರೆಸ್ನಲ್ಲಿ ಇದ್ದಕ್ಕಿದ್ದಂತೆ ಸಮನ್ವಯಕಾರ ಸೈಲೆಂಟ್ ಆಗಿದ್ಯಾಕೆ? ದಿಲ್ಲಿಯಲ್ಲಿ ಕಿಮ್ಮತ್ತು ಇಲ್ಲದಂತೆ ಆದ್ರ ಕೈ ಉಸ್ತುವಾರಿ ಪವರ್ ಫೈಟ್ ನಿಂದ ಸುರ್ಜೇವಾಲಾ ಸೈಡ್ಲೈನ್ ಮಾಡಿದ್ದೇಕೆ? ಹಾಗಾದ್ರೆ ಹೈಕಮಾಂಡ್ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕೈನಲ್ಲಿ ಸೈಡ್ಲೈನ್ ಆದ್ರ ರಣದೀಪ್ ಸುರ್ಜೇವಾಲಾ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ. ಅಶ್ವವೇಗ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಾಂಗ್ರೆಸ್ನಲ್ಲಿ ಇದ್ದಕ್ಕಿದ್ದಂತೆ ಸಮನ್ವಯಕಾರ ಸೈಲೆಂಟ್ ಆಗಿದ್ಯಾಕೆ? ದಿಲ್ಲಿಯಲ್ಲಿ ಕಿಮ್ಮತ್ತು ಇಲ್ಲದಂತೆ ಆದ್ರ ಕೈ ಉಸ್ತುವಾರಿ ಅನ್ನುವಂಥದ್ದು. ಪವರ್ ಫೈಟ್ ನಿಂದಾಗಿ ಕೈ ಸಭೆಗಳಿಂದ ದೂರ ಉಳಿದಿದ್ದಾರಾ? ಸುರ್ಜೇವಾಲಾ ಸೈಡ್ಲೈನ್ ಮಾಡಿದ್ದೇಕೆ ಹೈಕಮಾಂಡ್? ಅಶ್ವವೇಗ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕಾಂಗ್ರೆಸ್ನಲ್ಲಿ ಸೈಡ್ಲೈನ್ ಆದ್ರ ರಣದೀಪ್ ಸುರ್ಜೇವಾಲಾ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಮಿತಿ ಮೀರಿದ್ದು, ಇದರೊಂದಿಗೆ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಒಂದು ರೀತಿಯಾಗಿ ಸೈಲೆಂಟೇ ಆಗಿದೆ. ಯಾಕಂದ್ರೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ. ಇಲ್ಲಿ DCM ಕೂಡ ಇಂಪಾರ್ಟೆಂಟೇ, CM ಕೂಡ ಇಂಪಾರ್ಟೆಂಟೇ, ಇದರಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು ಹೇಗೆ ಅನ್ನುವಂಥ ಒಂದಿಷ್ಟು ಗೊಂದಲಗಳು ಹೈಕಮಾಂಡ್ನಲ್ಲಿ ಇರುವಂಥದ್ದು. ಆದರೆ ರಾಜ್ಯದಲ್ಲಿ ಮಾತ್ರ CM DCM ಎಲ್ಲರೂ ಕೂಡ ಹೈಕಮಾಂಡ್ ಇದೆ, ಹೈಕಮಾಂಡ್ ಇದಕ್ಕೆ ಉತ್ತರ ಕೊಡ್ತಾರೆ ಅನ್ನುವಂಥ ಮಾತುಗಳನ್ನು ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ಕೇಳ್ತೀವಿ ಅನ್ನುವಂಥ ಮಾತುಗಳನ್ನು ಆಡ್ತಾರೆ. ಆದರೆ ಹೈಕಮಾಂಡ್ನಲ್ಲಿ ಈ ಕುರಿತಾಗಿ ಯಾವುದೇ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಇತ್ತೀಚೆಗೆ ಸಿಎಂ ಬೆಂಬಲಿಗರು ಕೂಡ ಸಮಾವೇಶಕ್ಕೆ ಅಂತ ಮಾಡ್ತೀವಿ ಅನ್ನೋದನ್ನ ಮುಂದಾಗಿದ್ದಾರೆ. ಒಂದು ಕಡೆ DCM DK ಶಿವಕುಮಾರ್ ಕೂಡ ಗೊಂದಲದಲ್ಲಿ ಹೈಕಮಾಂಡ್ಗೆ ಒಂದು ರೀತಿ ಪ್ರೆಷರ್ ಅನ್ನ ಹಾಕ್ತಾ ಇದ್ದಾರೆ. ಖರ್ಗೆ ಅವರನ್ನ ಭೇಟಿ ಆಗ್ತಾರೆ, ಈ ವಿಚಾರದ ಬಗ್ಗೆ ಮಾತನಾಡಬೇಕು, ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು. ರಾಹುಲ್ ಅವರ ಭೇಟಿ ಆಗ್ತಾ ಇಲ್ಲ, ನನಗೆ ರಾಹುಲ್ ಗಾಂಧಿ ಭೇಟಿಯನ್ನ ಮಾಡಿಸ್ಕೊಡಿ ಅನ್ನುವಂಥ ಮಾತುಗಳನ್ನ ಆಡಿದ್ರು. ಆದ್ರೆ ಇದೀಗ ಸುರ್ಜೇವಾಲಾ ಸೈಲೆಂಟ್ ಆಗಿದ್ಯಾಕೆ? ರಾಜ್ಯ ಕಾಂಗ್ರೆಸ್ ಅಹವಾಲು ಸ್ವೀಕರಿಸುತ್ತಿದ್ದ ಸುರ್ಜೇವಾಲಾ ಇದೀಗ ಇದ್ದಕ್ಕಿದ್ದಂತೆ ಕೈ ಸಭೆಗಳಿಂದ ದೂರ ಆಗ್ಬಿಟ್ಟಿದ್ದಾರೆ. ನಾಯಕತ್ವ ಬಿಕ್ಕಟ್ಟಿನಂತಹ ಬೆಳವಣಿಗೆಗಳ ಮಧ್ಯೆ ಮೌನವಾಗಿದ್ದಾರೆ ಸುರ್ಜೇವಾಲಾ. ರಾಜ್ಯ ಕೈ ಉಸ್ತುವಾರಿಯಾಗಿರುವ ರಣದೀಪ್ ಸುರ್ಜೇವಾಲಾ ನಾಯಕತ್ವ ಗೊಂದಲ ಬಗೆಹರಿಸಲು ವರಿಷ್ಠರಿಗೆ 2 ಬಾರಿ ಪತ್ರವನ್ನ ಕೂಡ ಬರೆದಿದ್ರು. ಸುರ್ಜೇವಾಲಾ ಬರೆದಿದ್ದ ಪತ್ರಕ್ಕೆ ಮಣೆ ಹಾಕದ ಹೈಕಮಾಂಡ್. ತಮ್ಮ ಪ್ರಭಾವ ಕುಗ್ಗುತ್ತಿರುವ ಬೆನ್ನಲ್ಲೇ ಸುರ್ಜೇವಾಲಾ ಮೌನಕ್ಕೆ ಶರಣಾದ್ರ. ಕಾಂಗ್ರೆಸ್ ಅಹವಾಲು ಸ್ವೀಕರಿಸುತ್ತಿದ್ದಂತ ಸುರ್ಜೇವಾಲಾ ಇದೀಗ ಸೈಲೆಂಟ್ ಆಗಿದ್ದಾರೆ. ಇದೀಗ ಇದ್ದಕ್ಕಿದ್ದಂತೆ ಕೈ ಸಭೆಗಳಿಂದ ದೂರ ಆಗ್ಬಿಟ್ಟಿದ್ದಾರೆ. ನಾಯಕತ್ವ ಬಿಕ್ಕಟ್ಟಿನಂತಹ ಬೆಳವಣಿಗೆಗಳ ಮಧ್ಯೆ ಮೌನವಾಗಿದ್ದಾರೆ ಸುರ್ಜೇವಾಲಾ. ಕೈ ಉಸ್ತುವಾರಿಯಾಗಿದ್ದಂಥ ರಣದೀಪ್ ಸುರ್ಜೇವಾಲಾ ಇದೀಗ ಯಾವುದೇ ರೀತಿಯಾದಂಥ ನಿರ್ಧಾರಕ್ಕೆ ಮುಂದಾಗ್ತಾ ಇಲ್ಲ. ನಾಯಕತ್ವ ಗೊಂದಲ ಬಗೆಹರಿಸುವಲ್ಲಿ ವರಿಷ್ಠರಿಗೆ ಕೂಡ 2 ಬಾರಿ ಪತ್ರವನ್ನ ಬರೀತಾರೆ. ಆದರೆ ಆ ಪತ್ರಕ್ಕೆ ಯಾವುದೇ ರೀತಿಯಾದಂಥ ಉತ್ತರ ಸಿಕ್ಕಿಲ್ಲ. ನಮ್ಮ ಪ್ರಭಾವ ಕುಗ್ತಾ ಇದೆ ಏನೋ ಅನ್ನುವಂಥ ಒಂದು ಡೌಟ್ ಇಂದ, ಅನುಮಾನದಿಂದ ಸುರ್ಜೇವಾಲಾ ಸೈಲೆಂಟ್ ಆಗಿಬಿಟ್ರಾ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಸುರ್ಜೇವಾಲಾ ಸೈಡ್ ಲೈನ್ ಆದ್ರ ಅಥವಾ ಸುರ್ಜೇವಾಲಾನನ್ನ ಸೈಡ್ ಲೈನ್ ಮಾಡ್ಲಾಯ್ತಾ? ಹೈಕಮಾಂಡ್ ಯಾಕೆ ಈ ರೀತಿಯಾಗಿ ಒಂದು ಸೈಲೆಂಟ್ ಆಗಿರುವಂಥದ್ದು ಸಾಕಷ್ಟು ಪ್ರಶ್ನೆಗಳನ್ನ ತಂದೊಡ್ತಾ ಇದೆ. ಕುರ್ಚಿ ಕದನದ ನಡುವೆ ಇದೀಗ ಹೆಚ್ಚಾಗಿ ಒಂದು ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಯಾವುದೂ ಕೂಡ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಒಂದು ಕಡೆ ರಾಜ್ಯದಲ್ಲಿ ಆಗಿರ್ಬೋದು, ಇನ್ನೊಂದು ಕಡೆ ಹೈಕಮಾಂಡ್ನಲ್ಲಿ ಕೂಡ ಆಗಿರ್ಬೋದು. ದಿಲ್ಲಿಯಲ್ಲಿ ನೋಡಿದ್ರು ಕೂಡ ಯಾವುದು ಕೂಡ ಇಲ್ಲಿ ಸರಿ ಕಾಣಿಸ್ತಾ ಇಲ್ಲ, ಸರಿ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಇಲ್ಲಿ ಕಂಡು ಬರ್ತಾ ಇದೆ ನಮಗೆ. ಆಂತರಿಕವಾಗಿ ಗೊಂದಲ, ಕುರ್ಚಿ ಕದನ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ತುಂಬಾ ಡ್ಯಾಮೇಜ್ ಅನ್ನ ತಂದು ಕೊಡುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ಒಬ್ಬರಿಂದ ಒಬ್ಬರು ಸೈಲೆಂಟ್ ಆಗ್ತಾ ಇರೋದು, ಒಬ್ಬರಿಂದ ಒಬ್ಬರು ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು. ರಾಜ್ಯದಲ್ಲೂ ಕೂಡ ಜನ ಈ ವಿಚಾರದಲ್ಲಿ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಏನಾಗುತ್ತೆ, ಯಾರು ನಮ್ಮ CM ಅನ್ನುವಂಥದ್ದು ಜನಗಳಿಗೂ ಕೂಡ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಇದ್ರ ಮಧ್ಯೆ ಇತ್ತೀಚೆಗೆ ನಡೆದಂತ CWC ಸಭೆಗೂ ಸುರ್ಜೇವಾಲಾ ಗೈರಾಗಿದ್ರು. ಸುರ್ಜೇವಾಲಾ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಹೈಕಮಾಂಡ್. KC ವೇಣುಗೋಪಾಲ್ ಮೇಲೆಯೇ ವರಿಷ್ಠರ ಗಮನ ಹೆಚ್ಚಾಗಿದೆ. ಪವರ್ ಫೈಟ್ ವಿಚಾರದಲ್ಲಿ ಸುರ್ಜೇವಾಲಾ ಪಕ್ಷಪಾತವನ್ನ ಮಾಡ್ತಾ ಇದ್ದಾರೆ ಅಂತ ಸುರ್ಜೇವಾಲಾ ಮೇಲೆ ಗರಂ ಆಗಿದ್ರ ಸಿದ್ದರಾಮಯ್ಯ ಬನ. CM ಬನದಿಂದ ಹೈಕಮಾಂಡ್ ನಾಯಕರಿಗೆ ದೂರು ಬೆನ್ನಲ್ಲೇ ವರಿಷ್ಠರಿಂದ ಸುರ್ಜೇವಾಲಾ ಸೈಡ್ ಲೈನ್ ಆಗಿದ್ದಾರಾ?
ಇಷ್ಟೆಲ್ಲ ಬೆಳವಣಿಗೆ ಬೆನ್ನಲ್ಲೇ ಸುರ್ಜೇವಾಲಾ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ರಾಜ್ಯ ರಾಜಕೀಯ ವಿಚಾರದಿಂದ ದೂರ ಉಳಿದಿದ್ದಾರೆ. ಇತ್ತೀಚೆಗೆ ನಡೆದಂತ CWC ಸಭೆಗೂ ಕೂಡ ಗೈರಾಗ್ತಾರೆ ಸುರ್ಜೇವಾಲಾ. ಆದ್ರೆ ಇದ್ರ ಬಗ್ಗೆ ಹೈಕಮಾಂಡ್ ಯಾವುದೇ ರೀತಿಯಾದಂಥ ತಲೆ ಕೆಡಿಸ್ಕೊಳ್ಳಲ್ಲ. KC ವೇಣುಗೋಪಾಲ್ ಮೇಲೆಯೇ ವರಿಷ್ಠರ ಗಮನ ಕೂಡ ಹೆಚ್ಚಾಗಿದೆ. ಪವರ್ ಫೈಟ್ ವಿಚಾರದಲ್ಲಿ ಸುರ್ಜೇವಾಲಾ ಪಕ್ಷಪಾತ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಸಿದ್ದರಾಮಯ್ಯ ಬೆಂಬಲಿಗರು ಆಪ್ತರು ಹೈಕಮಾಂಡ್ಗೆ ಒಂದು ರೀತಿಯಾಗಿ ಇದ್ರ ಬಗ್ಗೆ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಹೀಗಾಗಿ CM ಬಣದಿಂದ ಹೈಕಮಾಂಡ್ ಸುರ್ಜೇವಾಲಾ ಮೇಲೆ ಗರಂ ಆಗಿದೆ ಅನ್ನುವಂಥ ಒಂದಿಷ್ಟು ಮಾಹಿತಿಗಳು ತಿಳಿದು ಬರ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆ ಬೆನ್ನಲ್ಲೇ ಸುರ್ಜೇವಾಲಾ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಯಾವುದು ಬೇಡಪ್ಪ, ಅದು ಏನು ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ, ಅದೇನು ರಾಜ್ಯದಲ್ಲಿ ಅವರ ಒಂದು ಕುರ್ಚಿ ಕಾದಾಟ ಇದೆ, ಅದ್ರ ಬಗ್ಗೆ ಅದೇನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಸೈಲೆಂಟ್ ಆಗಿಬಿಟ್ರ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾದರೆ ಇಷ್ಟೆಲ್ಲ ಒಂದು ರಾಜ್ಯದ ಕಾಂಗ್ರೆಸ್ ಏನು ಈ ಒಂದು ಕದನ ವಿಚಾರಕ್ಕೆ, ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಸುರ್ಜೇವಾಲಾ ಕೂಡ. ಯಾಕಂದರೆ ಉಸ್ತುವಾರಿಯಾಗಿ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ಆಗಿದ್ದರಿಂದ. ಆದರೆ ಈ ಒಂದು ಸೈಲೆಂಟ್ ತುಂಬಾ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಕಾಂಗ್ರೆಸ್ ಬಣದಲ್ಲಿ ಯಾವುದು ಕೂಡ ಸರಿ ಇಲ್ಲ. ಈ ಕಡೆ ರಾಜ್ಯದಲ್ಲಿ ಆಯ್ತು, ಇತ್ತ ಒಂದು ಹೈಕಮಾಂಡ್ ನಲ್ಲಿ ಆಯ್ತು. ಹಾಗಾದ್ರೆ ಈಗಿನ ಸದ್ಯದ ಈ ಸುರ್ಜೇವಾಲಾ ನಡೆ ಏನೆಲ್ಲ ಸೂಚಿಸ್ತಾ ಇದೆ ಅಂತ? ವನಿತಾ, ರಾಜ್ಯದಲ್ಲಿ ನಾಯಕತ್ವ ವಿಚಾರ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇರುವಂತಹ ಬೆನ್ನಲ್ಲೇ ಜೊತೆಗೆ ಒಂದು ಹಂತಕ್ಕೆ ರಾಜ್ಯದ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಸುರ್ಜೇವಾಲಾ ಅವರ ವಿಚಾರವನ್ನು ಕೂಡ ತೆಗೆದುಕೊಂಡ್ರೆ ಎಲ್ಲೋ ಒಂದ್ ಕಡೆ ಸುರ್ಜೇವಾಲಾ ಸೈಲೆಂಟ್ ಆಗಿರೋದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಅಂದ್ರೆ ಒಂದು ವಿಚಾರದಲ್ಲಿ ಕೈನಲ್ಲೇ ಸೈಡ್ ಲೈನ್ ಆಗ್ಬಿಟ್ರ ಸುರ್ಜೇವಾಲಾ ಅನ್ನುವಂತಹದ್ದು. ಯಾಕಂದ್ರೆ ಪ್ರತಿ ತಿಂಗಳಿಗೊಮ್ಮೆ ಆದ್ರೂ ಕೂಡ ರಾಜ್ಯಕ್ಕೆ ಆಗಮಿಸಿ ಇಲ್ಲಿ ಆಗ್ತಾ ಇದ್ದಂತಹ ಒಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಂತಹದ್ದು, ಮೀಟಿಂಗ್ ಕರಿತಾ ಇದ್ದಂತಹದ್ದು, ಖುದ್ದು GBA ಅಧಿಕಾರಿಗಳೊಟ್ಟಿಗೆ ಮೀಟಿಂಗ್ ಮಾಡಿದಂತಹ ಸುರ್ಜೇವಾಲಾ ಈಗ ಯಾಕೆ ಕಾಣಿಸ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಅವರು ಮೌನ ವಹಿಸಿರೋದು ಯಾಕೆ ಅನ್ನುವಂತಹದ್ದು. ಈ ಹಿಂದೆ 2 ಬಾರಿ ಅವರು ಈ ಗೊಂದಲಗಳಾಗ್ತಾ ಇರುವಂತಹದ್ದನ್ನ ಯಾವಾಗ ಶಾಸಕರೊಟ್ಟಿಗೆ ಸಚಿವರೊಟ್ಟಿಗೆ ಸಭೆಯನ್ನ ಮಾಡಿದ್ರು, ಆ ಸಭೆಯ ಸಂದರ್ಭದಲ್ಲಿಯೇ ಇಂತಹದ್ದ ಗೊಂದಲ ಸೃಷ್ಟಿ ಆಗ್ತಾ ಇದೆ, ಇದು ದೊಡ್ಡ ಮಟ್ಟದಲ್ಲಿ ಕಾಡ್ಗಿಚ್ಚಿನಂತೆ ಹರಡೋದಿಕ್ಕಂತೂ ಮುಂಚೆನೆ ನೀವು ಇದನ್ನ ಕ್ರಮ ಕೈಗೊಳ್ಳಿ ಅನ್ನುವಂತಹ ಒಂದಿಷ್ಟು ಸಲಹೆಗಳನ್ನ ಸ್ಥಳೀಯ ನಾಯಕರು ಸುರ್ಜೇವಾಲಾಗೆ ಕೊಟ್ಟಿದ್ರು. ಆ ವಿಚಾರವಾಗಿ 2 ಬಾರಿ ವರಿಷ್ಠರಿಗೆ ಸುರ್ಜೇವಾಲಾ ಪತ್ರವನ್ನು ಕೂಡ ಬರೆದಿದ್ರು. ಅಂದ್ರೆ ಈ ದೊಡ್ಡ ಮಟ್ಟಿನ ಸಮಸ್ಯೆ ಆಗೋದಕ್ಕಿಂತ ಮುಂಚೆ ಕ್ರಮ ತೆಗೆದುಕೊಳ್ಳಿ ಅಂತ. ಆದ್ರೆ ಯಾವುದೇ ಕ್ರಮಗಳನ್ನಾಗ್ಲಿ ಹೈಕಮಾಂಡ್ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆ ನಿಟ್ಟಿನಲ್ಲಿ ಏನಾದ್ರೂ ಅವರು ಅಂದ್ರೆ ತಮ್ಮ ಮಾತಿಗೆ ಬೆಲೆ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರೂ ಸೈಲೆಂಟ್ ಆದ್ರ ಅನ್ನುವಂತಹದ್ದು ಕೂಡ ಸಹಜವಾಗಿ ಕೇಳಿ ಬರ್ತಾ ಇರುವಂತಹ ಮಾತಾಗಿದೆ. ಇದ್ರ ಜೊತೆಗೆ ವೇಣುಗೋಪಾಲ್ ಮೇಲೆಯೇ ವರಿಷ್ಠರು ಗಮನ ಹರಿಸಬೇಕು ಅನ್ನುವಂತಹದ್ದು ಕೂಡ ಸುರ್ಜೇವಾಲಾ ಒಂದಿಷ್ಟು ವಿಚಾರಗಳಾಗಿತ್ತು. ಇದೆಲ್ಲದರ ನಡುವೆ ರಾಜ್ಯದಲ್ಲಿ ಆದಂತಹ ರಾಜಣ್ಣ ವಜಾ ಇರ್ಬೋದು, ಎಲ್ಲವೂ ಕೂಡ ಸುರ್ಜೇವಾಲಾ ಅವರ ಮೇಲೆ ಪರಿಣಾಮ ಬೀರ್ತಾ ಅನ್ನುವಂತಹದ್ದು ಕೂಡ ಪ್ರಶ್ನೆ ಎದ್ದಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಸುರ್ಜೇವಾಲಾ ಎಲ್ಲೂ ಕಾಣಿಸ್ಕೊಳ್ತಿಲ್ಲ. ರಾಜ್ಯದ ವಿಚಾರಗಳಲ್ಲಂತೂ ಅವರು ತಲೆ ಕೂಡ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅನ್ನುವಂತಹದ್ದು ಕೂಡ ಒಂದು ಹಂತಕ್ಕೆ ಪ್ರಶ್ನೆಯಾಗೆ ಉಳಿದಿದೆ. ವನಿತಾ, ಧನ್ಯವಾದಗಳು ದೀಪಿಕಾ ನಿಮ್ಮೆಲ್ಲ ಮಾಹಿತಿಗಾಗಿ.